ನನ್ನ ಹೆಸರು ಮಾಲಂಗಿ ಸುರೇಶ್ ಅಂತ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೀಳನಪುರ, ವರುಣ ಹೋಬಳಿ, ಮೈಸೂರು ತಾಲೂಕು. ಶಿಕ್ಷಕರು ಆಶಾದಾಯಕವಾಗಿ ಪಾಠವನ್ನು ಮಾಡಲು ಅನುಸರಿಸಬೇಕಾದಂತಹ ತಂತ್ರಗಳು ಯಾವ್ಯಾವುದು ಅಂತ ಕೇಳಿದಂಥ ತಮ್ಮ ಪ್ರಶ್ನೆಗೆ ಮೊದಲನೇದಾಗಿ, ಶಿಕ್ಷಕರು ಶಾಲೆಗೆ ಪ್ರವೇಶ ಆದಾಗ ಮತ್ತು ತರಗತಿ ಕೊಠಡಿಗೆ ಪ್ರವೇಶ ಆದಾಗ ಹಸನ್ಮುಖರಾಗಿ ಪ್ರವೇಶ ಆಗಬೇಕು. ಯಾಕಂದರೆ ಮಕ್ಕಳಲ್ಲಿ ನಾವು ಶಿಕ್ಷಕರಾದಂಥ ನಮ್ಮನ್ನು ನೋಡಿದ್ರೆ ಅವರಿಗೆ ಭಯದ ವಾತಾವರಣ ಇರಬಾರ್ದು. ಮೊದಲನೇದಾಗಿ ಮಕ್ಕಳಲ್ಲಿ ನಮ್ಮನ್ನು ನೋಡಿದಾಗ ಹಸನ್ಮುಖರಾಗಿದ್ದಾಗ ಅವರಿಗೆ ಪ್ರೀತಿಯಾಗಿ ನಮ್ಮ ಪಾಠವನ್ನು ನಾವು ಬೋಧನೆ ಮಾಡಿದಾಗ ಅವರು ಬಹಳ ಖುಷಿಯಾಗಿ ಆನಂದವಾಗಿ ಅದನ್ನು ಸ್ವೀಕರಿಸ್ತಾರೆ. ತದನಂತರ ಪಾಠದ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ತಂತ್ರಗಳನ್ನು ಅನುಸಾರವಾಗಿ ಮಕ್ಕಳು ಏನು ನಾವು ಬೋಧನೆಯನ್ನು ಮಾಡ್ತೀವಿ, ಅದಾದ ನಂತರ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಮಕ್ಕಳು ಕೂಡ ಖುಷಿಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ತಕ್ಕಂಥ ಪಾಠೋಪಕರಣಗಳನ್ನು ನಾವು ಪೂರ್ವ ತಯಾರಿ ಮಾಡಿಕೊಂಡು ತರಗತಿಯಲ್ಲೇ ಮಕ್ಕಳನ್ನೇ ಕೂಡ ಬಳಸ್ಕೊಂಡು ಕೆಲವು ತಂತ್ರಗಾರಿಕೆಗಳನ್ನು, ಆಕ್ಟಿವಿಟೀಸ್ಗಳನ್ನು ಕೊಟ್ಟು ಚಟುವಟಿಕೆಗಳನ್ನು ಮಾಡಿಸಿ ಮಕ್ಕಳನ್ನು ಕೂಡ ಚಟುವಟಿಕೆಗಿದ್ದರೆ ಆ ಪಾಠವನ್ನು ಇಷ್ಟಪಟ್ಟು ಅವರು ಕೂಡ ಸ್ವತಃ ಕಲಿಯೋಕ್ಕೆ ಆಸಕ್ತಿ ಪಡ್ತಾರೆ. ಜೊತೆಯಲ್ಲಿ ಪಾಠವನ್ನು ಚೆನ್ನಾಗಿ ಕಲಿತು ಒಳ್ಳೆಯ ಉತ್ತಮ ವಾತಾವರಣ ಶಾಲೆಯಲ್ಲಿ ಮೂಡೋಕ್ಕೆ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.